ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಝೂಮ್ ಮೀಟಿಂಗ್ ಅಲ್ಲಿ ಕುಟುಂಬವಾಗಿ ಹಾಡನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನ ತಿಳಿಸುತ್ತಾ ನಾವೊಂದು ಹಾಡನ್ನ ನಾವು ಆಡ್ಲಿಕ್ಕೆ ನಾವಿದ್ದೇವೆ. ಸತ್ಯವೇದವು ಭಕ್ತರ ಗೀತವು ಶುದ್ಧರು ನಡೆಯುವ ದಾರಿಗೆ ದೀಪವು ಜೀವನ ಮಾರ್ಗ ತೋರುವುದು. ಕಷ್ಟದ ಮಧ್ಯದ ದುಃಖದ ಸುಳಿಯೋ ಮನವ ತಣಿಸುವ ಔಷಧವು ಸತ್ಯವೇದವು. ವೇದ ಪ್ರಿಯರ ದೇವ ಮಕ್ಕಳ ಆದರಿಸುವ ವಾಕ್ಯವಿದು. ಕಠಿಣ ಹೃದಯ ಮುರಿದು ಹಾಕಿ ತಗ್ಗಿದ ಹೃದಯಕ್ಕೆ ಮಾರ್ಪಡಿಸುವುದು ಸತ್ಯವೇದವು. ಭಕ್ತರ ಗೀತವು ಶುದ್ಧರು ನಡೆಯುವ ದಾರಿಗೆ ದೀಪವು ಜೀವನ ಮಾರ್ಗ ತೋರುವುದು. ಕಷ್ಟದ ಮಧ್ಯದ ದುಃಖದ ಸುಳಿಯೋ ಮನವ ತಣಿಸುವ ಔಷಧವು ಸತ್ಯವೇದವು. ಹಗಲು ಇರುಳು ದೇವ ವಾಕ್ಯವ ಧ್ಯಾನ ಮಾಡು ಎಲ್ಲರೂ. ಹಸಿರಾದ ಎಲೆಯ ಮರದ ಹಾಗೆ ಇವರು ಒಳ್ಳೆ ಫಲ ಕೊಡುವರು ಸತ್ಯವೇದವು. ಭಕ್ತರ ಗೀತವು ಶುದ್ಧರು ನಡೆಯುವ ದಾರಿಯ ದೀಪವು ಜೀವನ ಮಾರ್ಗ ತೋರುವುದು. ಕಷ್ಟದ ಮಧ್ಯದ ದುಃಖದ ಸುಳಿಯೋ ಮನವ ತಣಿಸುವ ಔಷಧವು ಸತ್ಯವೇದವು. ಭೂಮ್ಯಾಕಾಶವು ನಾಶವಾದರೂ ದೇವ ವಾಕ್ಯವು ನಿರಂತರವೇ. ಪರಮವೇದ ದೇವರ ವಾಕ್ಯ ಎಂದಿಗೂ ಒಳ್ಳೆದು ಹೋಗಲಾರದು ಸತ್ಯವೇದವು. ಭಕ್ತರ ಗೀತವು ಶುದ್ಧರು ನಡೆಯುವ ದಾರಿಯ ದೀಪವು ಜೀವನ ಮಾರ್ಗ ತೋರುವುದು. ಕಷ್ಟದ ಮಧ್ಯದ ದುಃಖದ ಸುಳಿಯೋ ಮನವ ತಣಿಸುವ ಔಷಧವು ಸತ್ಯವೇದವು. ಥ್ಯಾಂಕ್ ಯು ಬ್ರದರ್. ತುಂಬಾ ಸೊಗಸಾಗಿ ಕನ್ನಡ ರಾಗವನ್ನು ಹಾಡಿ ಕರ್ತನ ನಾಮವನ್ನು ಗಣಪಡಿಸಿದ್ದಕ್ಕಾಗಿ. ಈ ಸಮಯದಲ್ಲಿ ನಾವು ನೇರವಾಗಿ ಸಾಕ್ಷಿಯನ್ನು ಕೇಳೋದಕ್ಕೆ ಹೋಗುವಾಗ ನಮ್ಮ ಮಧ್ಯದಲ್ಲಿರುವಂತಹ ಸಹೋದರಾಗಿರುವಂತಹ ಗುಂಡಪ್ಪ ಬ್ರದರ್ ಅವರು ಪ್ರಾರ್ಥನೆ ಮಾಡಬೇಕಾಗಿ ನಾವು ಕೇಳ್ಕೊತೀವಿ. ಗುಂಡಪ್ಪ ಫ್ರಮ್ ರಾಯಚೂರ್. ಬ್ರದರ್ ಪ್ರಾರ್ಥನೆ ಮಾಡಿ ಬ್ರದರ್, ಸಾಕ್ಷಿ ಕೇಳುತ್ತೀನಿ. ಪ್ರಾರ್ಥನೆ ಮಾಡಿ ಬ್ರದರ್, ಪ್ರಾರ್ಥನೆ. ಓಕೆ ಪರಲೋಕದಲ್ಲಿರುವಂತಹ ನಮ್ಮ ತಂದೆಯಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ.
ಬೆಳಗ್ಗೆ ಮುಂಜಾನೆ ನಿನ್ನ ಸನ್ನಿಧಿಯಲ್ಲಿ ಸೇರಿ ನಿನ್ನ ಇಷ್ಟಾನುಸಾರವಾಗಿ ನಿನ್ನ ಮೇಜಿನ ಸುತ್ತ ಕೂಡಿ ಬಂದು ನಿನ್ನ ಹೆಸರಿನಲ್ಲಿ ನಿನ್ನ ನಾಮದಲ್ಲಿ ಸೇರಿ ಬರುವಾಗಿ ಸಹಾಯ ಮಾಡೋದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ ದೇವರೇ. ಮತ್ತು ವಿಶೇಷವಾಗಿ ಈ ಒಂದು ಜೂಮ್ ಮೀಟಿಂಗ್ ಆಪ್ ನಲ್ಲಿ ನಡೆಯುವಂತಹ ಒಂದು ಮೀಟಿಂಗ್ ಆಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಇದು ಮರ್ಯಾದೆಯಿಂದ ಕ್ರಮದಿಂದ ನಡೆಯುವಾಗ ಸಹಾಯ ಮಾಡಿ ನಿನ್ನ ಘನತೆ ಮಹಿಮೆಗಾಗಿ ಜೀವಿಸುವಾಗ ಸಹಾಯ ಮಾಡು ದೇವರೇ. ಈ ಒಂದು ತಾಂತ್ರಿಕ ದೋಷದಿಂದ ತೊಂದರೆ ಆಗದ ಹಾಗೆ ದೇವರೇ ಕೇಳುವಂತ ಮಾತುಗಳು ಹೃದಯಗಳು ನಿನ್ನ ಸನ್ನಿಧಿಯಲ್ಲಿ ಹತೋಟಿಗೆ ಇಟ್ಟುಕೊಂಡು ಜೀವಿಸುವಾಗ ಸಹಾಯ ಮಾಡಲು ಪ್ರಾರ್ಥಿಸ್ತೇವೆ ದೇವರೇ. ಈ ಒಂದು ಜೂಮ್ ಮೀಟಿಂಗ್ ನಡೆದ ಆರಂಭದಿಂದ ಹಿಡಿದು ಕೊನೆಯವರೆಗೆ ನೀನೇ ಘನತೆ ಮಹಿಮೆ ಹೊಂದಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ ದೇವರೇ. ಸಾಕು ಹೇಳುವಂತ ಸಹೋದರ ನೆನಪು ಮಾಡುತ್ತೇವೆ ದೇವರೇ. ನಮ್ಮ ಜೀವಿತದಲ್ಲಿ ಮಾಡಿದಂತ ಎಲ್ಲ ಉಪಕಾರವನ್ನು ನೆನೆಸಿಕೊಳ್ಳುವಾಗ ಅದು ನಮಗೆ ಸ್ಪಷ್ಟವಾಗಿ ಸಂಪೂರ್ಣವಾಗಿ ತಿಳುವಳಿಕೆಯಿಂದ ತಿಳಿಸುವಾಗ ಸಹಾಯ ಮಾಡಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ಈ ಪ್ರಾರ್ಥನೆ ನಮ್ಮ ಪ್ರಭು ರಕ್ಷಕ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಸ್ತೋತ್ರ ಮಾಡಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವನ ತಂದೆ. ಆಮೆನ್. 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 ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ವೆರಿ ಮಚ್. ಈ ಸಮಯ ಬ್ರದರ್ ಅಜೀಶ್ ಬ್ರದರ್ಗೆ ವಹಿಸಿಕೊಳ್ಳುತ್ತೇನೆ. Okay, brother, can I say? Hello? ವಾಯ್ಸ್ ಬ್ರೇಕ್ ಆಗ್ತಾ ಇದೆ ನೋಡಿ ಬ್ರದರ್. Brother? ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ. ಅಜೀಶ್ ಬ್ರದರ್, ನಿಮ್ದು ವಾಯ್ಸ್ ಕ್ಲಿಯರ್ ಇಲ್ಲ ಬ್ರದರ್. ಹೌದಾ? ನಾನು ಏನ್ ಮಾಡು, ಇವಾಗ ಕೆಲ್ಸ ಇದೆಯಾ? ಇಲ್ಲ, ಒಂಥರ ಎಕೋ ಬರ್ತಾ ಇದೆ ಬ್ರದರ್, ಎಕೋ ಬರ್ತಾ ಇದೆ. ಎಕೋ ನೋಡ್ತೇನೆ. ವಿಂಡೋ. God's name be glorified. ಒಂಥರ ಗೊರ್ 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 ಅಂತ ಸೌಂಡ್ ಬರ್ತಾ ಇದೆ ಬ್ರದರ್. ನಾನು ಕ್ಲಿಯರ್ ಇಲ್ಲ ಬ್ರದರ್ ವಾಯ್ಸ್. ಹೌದಾ? ಓಕೆ, ಇವಾಗ ನೋಡಿ ಬ್ರದರ್, you can hear now? ಇಲ್ಲ ಇಲ್ಲ Hello? ಸ್ಟಿಲ್ ನಾಟ್. Still not ಇಲ್ಲ clear. ಬ್ರದರ್. Brother, I will try to stop the video. Can I stop the video for time being? ಓಕೆ, ಇವಾಗ ಬರ್ತಾ ಇದೆ ಬ್ರದರ್ ನೋಡಿ. Okay, now you can see it. Okay, God's name be glorified. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. I thank the Lord for this time given me for sharing my testimony in the midst of KBA youth. ಈ ರೀತಿಯಾಗಿ KBA ಯವನಸ್ಥರ ಮಧ್ಯದಲ್ಲಿ ನಮ್ಮ ಸಾಕ್ಷಿಯನ್ನು ಹಂಚಿಕೊಳ್ಳುವುದಕ್ಕಾಗಿ ಕೊಟ್ಟಂತ ಅವಕಾಶಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಹೇಳುವಂತವನಾಗಿದ್ದೇನೆ. I am Ajish Skaria. Now I am serving the Lord at Jindal Nagar, Bangalore. ನನ್ನ ಹೆಸರು ಅಜೀಶ್ ಕರಿಯಾ ಎಂಬುದಾಗಿ ನಾವು ಜಿಂದಾಲ್ ನಗರ ಸಭೆಯಲ್ಲಿ ಬೆಂಗಳೂರಿನಲ್ಲಿ ಸೇವೆ ಮಾಡ್ತಾ ಇದ್ದೇವೆ. I will share first how I came to know the Lord Jesus Christ. ನನ್ನ ವೈಯಕ್ತಿಕ ಜೀವಿತದಲ್ಲಿ ಯೇಸು ಕ್ರಿಸ್ತನು ಕುರಿತಾಗಿ ನಾನು ಸಾಕ್ಷಿಯನ್ನು ಹಂಚಿಕೊಳ್ಳುತ್ತೇನೆ. I was born and brought up a Christian family only. ನಾನು ಹುಟ್ಟಿ ಬೆಳೆದಿರುವಂತದ್ದು ಒಂದು ಕ್ರೈಸ್ತ ಕುಟುಂಬದಲ್ಲಿಯೇ. But that is a nominal Christian. ಅದೊಂದು ನಾಮಧೇಯ ಕ್ರಿಸ್ತಿಯ ಕುಟುಂಬವಾಗಿತ್ತು. You all know, like Roman Catholic, same like that. Another church is there, Orthodox. I was belonging that Orthodox church background. ನಾನು ಒಬ್ಬ ಆರ್ಥೋಡಾಕ್ಸ್ ಚರ್ಚ್ ಬ್ಯಾಕ್ ಗ್ರೌಂಡ್ ಹಿನ್ನೆಲೆಯಿಂದ, ಒಂದು ಕ್ಯಾಥೋಲಿಕ್ ತರಾನೇ ಇರುವಂತಹ ಹಿನ್ನೆಲೆಯಿಂದ ಬಂದಂತವನು ಆಗಿದ್ದೇನೆ. Here there lot of mediators are there. We used to pray not directly to the God, but through mediator we are approaching God. ನಾವು ಆ ದೇವರಿಗೆ ನೇರವಾಗಿ ಅಲ್ಲಿ ಪ್ರಾರ್ಥನೆ ಮಾಡುವ ಅವಕಾಶವಿರಲಿಲ್ಲ. ಅದಕ್ಕೆ ಬದಲಾಗಿ ಅಲ್ಲಿ ನಮಗೆ ಮತ್ತು ದೇವರಿಗೆ ಮಧ್ಯದಲ್ಲಿ ಮಧ್ಯವರ್ತಿಗಳನ್ನುವಂತಹ ವ್ಯಕ್ತಿಗಳಿದ್ದರು. ಅವರ ಮೂಲಕವಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿತ್ತು. Even though I was in a small baby, got baptized also, but nobody shared
about to me about the salvation in the Lord Jesus Christ. ನಾನು ಇನ್ನು ಚಿಕ್ಕ ಪ್ರಾಯದಲ್ಲೇ ಇರುವಾಗಲೇ ದೀಕ್ಷಾಸ್ಥಾನವನ್ನು ಮಾಡಿಸಿಕೊಂಡೆನು. ಆ ಸಮಯದಲ್ಲಿ ಕೂಡ ಯಾರು ನನಗೆ ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆಯನ್ನು, ರಕ್ಷಣಾ ಸುವಾರ್ತೆಯನ್ನು ತಿಳಿಸಿರಲಿಲ್ಲ. ನನಗೂ while I was 21 years old, after my study degree, after I look for a work in looking for a job. ನನಗೆ 21 ವಯಸ್ಸು ತಲುಪಿದಾಗ ನಾನು ಒಂದು ಕೆಲಸವನ್ನ ಹುಡುಕಾಡೋದರಲ್ಲಿ ನಿರತನಾಗಿದ್ದೆನು. Yeah, in Kerala, I am staying in Idiki, little remote part of Kerala, but I went to city, Kochi, Ernakulam. ನಾನು ಇರುವಂತಹ ಒಂದು ಮೂಲ ಸ್ಥಳ ಕೇರಳದಲ್ಲಿ ಇರುವಂತಹ ಒಂದು ಜನ ನಿಬಿಡವಾದಂತಹ ಪ್ರದೇಶದಿಂದ ದೂರ ಇರುವಂತಹ ಪ್ರದೇಶ ಇಡುಕಿ ಡಿಸ್ಟಿಕ್ ನಲ್ಲಿ ಇರುವಂತವನು. ಆದರೆ ನಾನು ಕೆಲಸದ ನಿಮಿತ್ತವಾಗಿ ಕೊಚ್ಚಿ ಎಂಬಂತ ಪ್ರದೇಶಕ್ಕೆ ಬರಬೇಕಾಯಿತು. Yeah, that day one that gave me one. I need to stay with a brother in Christ, even though I'm not knowing that he is a believer. ನಾನು ಒಬ್ಬ ಸಹೋದರ, ಕ್ರೈಸ್ತ ಸಹೋದರನೊಟ್ಟಿಗೆ ಒಡನಾಟ ಜೀವನವನ್ನು ನಡೆಸುವಂತಹ ಸಮಯ ಬಂತು ಆ ಕೊಚ್ಚಿಯಲ್ಲಿ. And he actually I don't have Bible and all. My home there is a Bible, but not used to read. Only Psalm only we will read. ನಮ್ಮ ಮನೆಗಳಲ್ಲಿಯೂ ಕೂಡ ಬೈಬಲ್ ಅಥವಾ ಸತ್ಯವೇದಗಳು ಇದ್ದವು. ಅವುಗಳಲ್ಲಿರುವಂತಹ ಸತ್ಯವೇದದ ಒಂದು ಕೀರ್ತನೆ ಭಾಗಗಳನ್ನು ಮಾತ್ರವೇ ನಾವು ಓದುತ್ತಾ ಇದ್ದೆವು. ಇನ್ನುಳಿದಂತ ಯಾವ ವಿಷಯಗಳು ಕೂಡ ನಮಗೆ ಗೊತ್ತಿರಲಿಲ್ಲ. Yeah, this brother showed me a verse from 2 Timothy chapter 2 verse 15, 2 verse 5. ಈ ಸಹೋದರನು ದೇವರ ಒಂದು ವಾಕ್ಯವನ್ನು ನಮಗೆ ತೋರಿಸಿಕೊಟ್ಟನು. ಅದೇನೆಂದರೆ 2 ತಿಮೋತಿಯ ಪತ್ರಿಕೆಯಲ್ಲಿ, 2 ತಿಮೋತಿ ಬ್ರದರ್, 2 verse 5. 1 Timothy 2 verse 5. 2ನೇ ಅಧ್ಯಾಯದ 5ನೇ 1 there is ತಿಮೋತಿ only 2ನೇ one ಅಧ್ಯಾಯದ 5ನೇ ವಾಕ್ಯವನ್ನು ಆ ಸಹೋದರರು ತೋರಿಸಿಕೊಡುತ್ತಾರೆ. That verse says there is only one mediator between us and God, who is Lord Jesus Christ. He gave his life for us. That is the word in that 1 Timothy chapter 2 verse 5. ಆ ವಾಕ್ಯ ಭಾಗ ಹೀಗಿದೆ: ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. That verse really, because of that verse I lost my peace, because until that time I believed that not only Lord Jesus Christ is God, I know, but I thought that lot of mediator was there. That made me a problem in my Christian life. ನನ್ನ ಒಂದು ವೈಯಕ್ತಿಕ ಜೀವಿತದಲ್ಲಿ ನನ್ನ ಜೊತೆ ಸಂಬಂಧಕ್ಕೆ Hello brother. ಕೇಳಿಸ್ತಾ ಇದೆಯಾ brother? Brother, can you hear me? ಬ್ರದರ್ ಕೇಳಿಸ್ತಾ ಇದೆ. ಪ್ರದೀಪ್ ಶಿಂದೆ ಬ್ರದರ್ ಕೇಳಿಸ್ತಾ ಇಲ್ಲ. Okay. Oh. ನನ್ನ ಜೀವಿತದಲ್ಲಿಯೂ ಕೂಡ ಕರ್ತನಾದ ಯೇಸು ಕ್ರಿಸ್ತನು ಒಬ್ಬನೇ ಶ್ರೇಷ್ಠವಾದಂತಹ ರಕ್ಷಕನು. ಅದರೊಟ್ಟಿಗೆ ನನ್ನ ಜೀವಿತದಲ್ಲಿ ಆತ್ಮಿಕವಾಗಿ ಅನೇಕ ಮಧ್ಯವರ್ತಿಗಳು ಅವಶ್ಯಕತೆ ಇದೆ, ಅವರ ಮೂಲಕವೇ ಪ್ರಾರ್ಥನೆ ಮಾಡಲಾಗ್ತದೆ ಎಂಬಂತಹ ವಿಷಯವನ್ನು ನಾನು ನಂಬುತ್ತಾ ಇದ್ದೇನು. ಆದರೆ ಈ ವಾಕ್ಯ ಭಾಗವನ್ನು ನಾನು ಓದಿದ ಮೇಲೆ ನನಗೆ ಒಂದು ಪ್ರಶ್ನೆಯಾಗಿ ಕಾಡುತ್ತಾ ತೊಡಗಿತು.
our church told us that these all are false prophet. You should not believe Pentecost people. They will cheat us. Until that time, we were told like that. Brother, just a minute. Once again, please. A network problem is there. I couldn't hear. Brother, until that, this was, I can, prophet, you should not listen to that. Voice is not clear, brother, actually. Hello? Brother, I will change it. Change the mobile. Brother, echo ಆಗ್ತಾ ಇದೆ Hello, brother, sound. can you hear me? Yeah, I can hear, but when one mobile you can mute first at least. At the same time, if can't know, it's echo is happening. Brother. Hello? Yes, brother, continue. Brother. Yes, brother, continue, brother. I thought that these people all are false prophet. After that, I understand by reading these words, I change my attitude. I understand that there is something truth in them. So I started to read the Bible. ಸೊ ನಾನು ಈ ಒಂದು ವಿಷಯವನ್ನು, ಈ ವಾಕ್ಯ ಭಾಗವನ್ನ ಓದಿದ ನಂತರದಿಂದಲೇ ನನಗೆ ಅರ್ಥವಾಯಿತು, ಇದರಲ್ಲೆಲ್ಲವೂ ಕೂಡ ಇವರೆಲ್ಲ ಒಂದು ಸುಳ್ಳು ವ್ಯಕ್ತಿಗಳಾಗಿದ್ದಾರೆ, ಸುಳ್ಳು ಬೋಧಕರಾಗಿದ್ದಾರೆ, ಆದ್ದರಿಂದ ಸುಳ್ಳು ಪ್ರವಾದಿಕರು ಕೂಡ ಆಗಿದ್ದಾರೆ. ಆದ್ರಿಂದ ಇವರನ್ನು ಹೊರತುಪಡಿಸಿ ನಾನು ನೇರವಾಗಿ ದೇವರ ವಾಕ್ಯವನ್ನೇ ಓದಬೇಕು, ದೇವರ ವಾಕ್ಯವನ್ನು ಓದಿ ಅದರಿಂದಲೇ ಸತ್ಯವನ್ನು ತಿಳ್ಕೊಳ್ಬೇಕೆಂಬ ನಿರ್ಧಾರಕ್ಕೆ ನಾನು ಬಂದೆನು. Yeah, I started to read the Bible, especially New Testament portions and all. First time I was reading, and that gave me a real understanding about salvation, and I gave my life to the Lord Jesus Christ. ನಾನು ಆ ಕ್ಷಣದಿಂದಲೇ ಹೊಸ ಒಡಂಬಡಿಕೆಯ ಭಾಗವನ್ನ ಓದುವುದಕ್ಕಾಗಿ ಪ್ರಾರಂಭಿಸಿದನು. ಹಾಗೆ ಓದುವಾಗಲೇ ದೇವರ ವಾಕ್ಯದ ಮೂಲಕವಾಗಿ ರಕ್ಷಣೆಯ ಕಡೆಗೆ ದೇವರು ನನ್ನನ್ನು ನಡೆಸಿದನು. Yeah, I love God. Still I remember the joy I was enjoying. Still that joy is enjoying in my life. ದೇವರು ತಾನೇ ಆ ಸಮಯದಲ್ಲಿ ಕೊಟ್ಟಂತ ರಕ್ಷಣಾ ಆನಂದವನ್ನು ಇವತ್ತಿಗೂ ಕೂಡ ನಾನು ಇನ್ನೂ ಕೂಡ ಕರ್ತನಲ್ಲಿ ಆನಂದಿಸ್ತಾ ಇದ್ದೇನೆ. And because of I believe in the Lord, lot of problem really started. Even though nominal Christian, my parents and church priest and all started to make problem in our home. ನಾನು ಒಂದು ನಾಮಧಾರಿ ಕ್ರೈಸ್ತ ಕುಟುಂಬದವನಾಗಿದ್ದರೂ ಕೂಡ ನಾನು ಕ್ರಿಸ್ತನನ್ನು ಸ್ವಂತ ರಕ್ಷಕರನ್ನ ಅಂಗೀಕಾರ ಮಾಡಿಕೊಂಡ ಕ್ಷಣದಿಂದಲೇ ನನ್ನ ಕುಟುಂಬದಲ್ಲಿ ಆ ಒಂದು ಚರ್ಚಿನ ಪ್ರೀಸ್ಟ್ ಆಗಿರುವಂತವರು ಮತ್ತು ಹಾಗೆ ಇನ್ನಿತರವಾದಂತಹ ವ್ಯಕ್ತಿಗಳು ನಮ್ಮ ಕುಟುಂಬಕ್ಕೆ ಸಮಸ್ಯೆಯನ್ನು ತಂದೊಡ್ತಾ ಇದ್ರು. Yeah, my mother told, if you are going to follow this, and if you are going to baptize, I am going to suicide. She threatened me. ನನ್ನ ತಾಯಿ ಈ ರೀತಿಯಾಗಿ ಹೇಳಿದಳು, ನೀನು ಒಂದು ವೇಳೆ ಇದೇ ಸತ್ಯವೇದ ವಾಕ್ಯ ಅನುಸಾರವಾಗಿ ಸತ್ಯವೇದವನ್ನು ಅನುಸರಿಸಿ ಮುಂದೆ ಹೋಗಿ ನೀನು ದೀಕ್ಷಾಸ್ನಾನ ತೆಗೆದುಕೊಳ್ಳುವುದೇ ಆದರೆ ನಾನು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗುತ್ತೇನೆ ಎಂಬಂದು ಭಯಪಡಿಸಿದರು. Anyway, Lord helped me. I told,
if you suicide, you will go to hell. But so I am going to obey the Lord. I still love you, and I took a decision for Lord Jesus Christ. ನಾನು ಆ ಸಮಯದಲ್ಲಿ ಹೇಳುವಂತಹ ಮಾತು ಏನೆಂದರೆ, ಕರ್ತನು ತಾನೇ ದಯಪಾಲಿಸುವಂತಹ ವಿಷಯ ಅದೇನೆಂದರೆ, ನೀನು ಒಂದು ವೇಳೆ ಸತ್ತು ಹೋದರೆ ನೀನು ನರಕಕ್ಕೆ ಹೋಗುತ್ತೀಯ, ಆದರೆ ನಾನು ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿಕೊಂಡಿದ್ದೇನೆ, ಕರ್ತನಾದ ಯೇಸು ಕ್ರಿಸ್ತನನ್ನೇ ನಾನು ಹಿಂಬಾಲಿಸುವೆನು, ಆದಾಗ್ಯೂ ಕೂಡ ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ಎಂದು ಹೇಳಿದೆನು. And later, Lord, I was fellowship in there is an assembly in our own place. Lord was opened an assembly, and I took baptized, and I took baptized. ನಾನು ಇರುವಂತಹ ಸ್ವಸ್ಥಳದಲ್ಲಿಯೇ ಒಂದು ಸಭೆಯಲ್ಲಿ ನಾನು ದೀಕ್ಷಾಸ್ಥಾನ ಹೊಂದಿ ಆ ಸಭೆಯ ಅನ್ಯತೆಯಲ್ಲಿ ಮುಂದುವರೆದೆನು. And when I believed, Muted, brother, yours. Unmuted, brother. hello. Yes, brother, please. Hello. Yes, brother. Tell At the brother. time of conversion itself, at the time of conversion itself, Lord gave me a burden to serve the Lord. ನನ್ನ ಒಂದು ರಕ್ಷಣೆಯ ಸಮಯದಲ್ಲಿ ಅಥವಾ ನನ್ನೊಟ್ಟಿಗೆ ದೇವರು ಮಾತನಾಡುವಂತ ಆ ಸಮಯದಲ್ಲಿ ದೇವರು ಆತನ ಸೇವೆಯನ್ನು ಕೂಡ ನಾವು ಮಾಡುವಂತಹ ಭಾರವನ್ನು ಕೂಡ ದೇವರು ಕೊಟ್ಟಿದ್ದಾನೆ. Yeah, I was looking for opportunity to serve God. How I can serve God? I was looking opportunity always. ನಾನು ಸೇವೆಯನ್ನ ಯಾವ ರೀತಿಯಾಗಿ ಮಾಡ್ಬೇಕು, ಯಾವ ರೀತಿಯಾದಂತಹ ಸೇವೆ ನನ್ನಿಂದ ಅಪೇಕ್ಷೆ ಇದೆ ಎಂಬಂತ ಅನೇಕ ವಿಷಯಗಳೊಂದಿಗೆ ಅವಕಾಶಗಳಿಗಾಗಿ ನಾನು ಎದುರು ನೋಡುತ್ತಾ ಇದ್ದೆನು. And after I got a job after my study. I was in their place. I got a job at Bangalore in a college as a library some years before. ನಾನು ಬೆಂಗಳೂರಿನಲ್ಲಿರುವಂತಹ ಒಂದು ಕಾಲೇಜಿನಲ್ಲಿ ಲೈಬ್ರರಿಯನ್ ಆಗಿ ನನಗೆ ಕೆಲಸ ಸಿಕ್ಕಿತು. And that time I was fellowship with Agape Christian Assembly Bangalore. ಆ ಸಮಯದಲ್ಲಿ ನಾನು ಬೆಂಗಳೂರಿನಲ್ಲಿರುವಂತಹ ಅಗಾಪೆ ಕ್ರಿಶ್ಚಿಯನ್ ಸಭೆಯ ಒಟ್ಟಿಗೆ ಅನ್ಯೋನ್ಯತೆಯಲ್ಲಿ ಇದ್ದೆನು. Until that time I thought I will go for God's work. After I came into that assembly, I understand, no, that is not the time for going God's work. I need to learn lot of things, and this assembly gave me a good foundation for serving the Lord. ನಾನು ಆ ಸಭೆಯಲ್ಲಿ ಅನ್ಯೋನ್ಯತೆಯಲ್ಲಿ ಮುಂದುವರೆದ ನಂತರವೇ ನನಗೆ ಅರ್ಥವಾಯಿತು, ನಾನು ಈಗಲೇ ಸೇವೆಗೆ ಹೋಗಬಾರದು, ನಾನು ಸೇವೆಗೆ ಹೋಗೋಕೆ ಮುಂಚಿತವಾಗಿ ಚೆನ್ನಾಗಿ ದೇವರ ವಾಕ್ಯವನ್ನು ಅಭ್ಯಾಸ ಮಾಡಿಕೊಳ್ಳಬೇಕು, ಅಭ್ಯಾಸ ಮಾಡಿಕೊಂಡು ಸಿದ್ಧವಾಗಿ ಆನಂತರ ಸೇವೆಗೆ ಹೋಗ್ಬೇಕೆಂಬಂತಹ ವಿಷಯ ನನಗೆ ಅರ್ಥವಾಯಿತು. ಆ ಸಭೆಯು ಕೂಡ ಅನೇಕ ವಿಷಯಗಳಲ್ಲಿ ನನ್ನನ್ನು ಆತ್ಮಿಕವಾಗಿ ಬಲಪಡಿಸಿತು. Yeah, later some years, almost 4 years, I was fellowship with Agape Christian Assembly. I shared my burden to serve God to the elders in that assembly. ನಾನು ಸುಮಾರು 4 ವರ್ಷಗಳ ಕಾಲ ಅಗಾಪೆ ಕ್ರಿಶ್ಚಿಯನ್ ಅಸೆಂಬ್ಲಿ ಬೆಂಗಳೂರಿನಲ್ಲಿ ಅನ್ಯೋನ್ಯತೆಯಲ್ಲಿ ಇದ್ದೆನು. ಆಗ ನಾನು ಸಭಾ ಹಿರಿಯರಿಗೆ ನನ್ನ ವೈಯಕ್ತಿಕವಾದ ಸೇವಾ ಭಾರದ ಕುರಿತಾಗಿ ಹಂಚಿಕೊಂಡೆನು. And at that time also I was total confusion where to serve, in North India or Kerala, no idea. Anyway, God again guided me to I understand I should serve here only in Karnataka. Even though we started to learn Kannada in Bible. Actually, I really started to learn Bible first, me and my wife. ನಾನು ಯಾವ ರೀತಿಯಾಗಿ ಯಾವ ಪ್ರದೇಶದಲ್ಲಿ ನಾನು ಸೇವೆ ಮಾಡ್ಬೇಕು ಎಂಬಂತ ಆಲೋಚನೆಯಲ್ಲಿ, ಒಂದು ನಾರ್ತ್ ಇಂಡಿಯಾದಲ್ಲಿ ಹೋಗ್ಬೇಕಾ ಅಥವಾ ಬೇರೆ
ಅಥವಾ ಬೇರೆ ರಾಜ್ಯಗಳಿಗೆ ಹೋಗ್ಬೇಕಾ ಅಥವಾ ಕೇರಳಕ್ಕೆ ಹೋಗ್ಬೇಕೆಂಬ ಸೇವೆಯಲ್ಲಿ ಇರುವಂತ ಆಲೋಚನೆಯಲ್ಲಿ ಇರುವಾಗ ದೇವರು ತಾನೇ ನನಗೆ ಕರ್ನಾಟಕದಲ್ಲೇ ಸೇವೆ ಮಾಡಬೇಕು ಎನ್ನುವಂತಹ ಭಾರವನ್ನ ಕೊಟ್ಟನು. ಹಾಗೆ ನಾವು ಕುಟುಂಬವಾಗಿ ಕನ್ನಡದಲ್ಲೇ ಸತ್ಯವೇದವನ್ನು ಓದುವುದಕ್ಕಾಗಿ ಕಲಿತುಕೊಂಡೆವು. Yeah, some years before, Agape Assembly started a work here in this place, Jindal. ಕೆಲವು ವರ್ಷಗಳ ಮುಂಚಿತವಾಗಿ ಅಗಾಪೆ ಕ್ರಿಶ್ಚಿಯನ್ ಅಸೆಂಬ್ಲಿ ವತಿಯಿಂದ ಜಿಂದಾಲ್ ಎಂಬ ನಗರಸಭೆಯ ಒಂದು ಪ್ರದೇಶದಲ್ಲಿ ಸೇವೆಯನ್ನು ಅವರು ಪ್ರಾರಂಭ ಮಾಡಿದ್ದರು. Yeah, a small assembly was there, but there is no God servant full time there. From Agape Assembly, some people, sometime me or some other brother visiting here and sharing the word of God, that was going on. ಈ ಒಂದು ಜಿಂದಾಲ್ ನಗರದಲ್ಲಿರುವಂತಹ ಸಭೆ ಒಂದು ಚಿಕ್ಕದಾದಂತ ಸಭೆಯಾಗಿ ಅದು ಅಗಾಪೆ ಸಭೆಯ ಒಂದು ಹಿರಿಯರು ಸೇವಕರ ಮೂಲಕವಾಗಿ ಸೇವೆಯಲ್ಲಿ ನಡೆಸಲ್ಪಟ್ಟು ಪ್ರೇರೇಪಿಸಲ್ಪಟ್ಟು ಸಾಗುತ್ತಾ ಇತ್ತು. ಅವರೊಟ್ಟಿಗೆ ನಾನು ಕೂಡ ಸೇವೆಯಲ್ಲಿ ಜೊತೆಗಾರನಾಗಿದ್ದೆನು. Yeah, later Lord showed me that I should be here as a full-time worker, and I shared that one to Agape Assembly, and they prayed and commended me 2016 to the Lord's work in this area. ನಾನು ಇದೇ ಪ್ರದೇಶದಲ್ಲಿ ಇದ್ದುಕೊಂಡು ಸೇವೆ ಮಾಡಬೇಕು ಎಂಬಂತಹ ಭಾರವನ್ನು ದೇವರು ತಾನೇ ನನ್ನ ಪಾಲಿಸಿದಾಗ ನಾನು ನನ್ನ ಸೇವಾ ಭಾರದ ಕುರಿತಾಗಿ ಸಭಾ ಹಿರಿಯರಿಗೂ ತಿಳಿಸಿದೆನು. ಸರಿ, 2016ರಲ್ಲಿ ನನಗೆ ಅವರು ಪೂರ್ಣಾವಧಿ ಸೇವೆಗಾಗಿ ನನ್ನನ್ನು ನನ್ನ ಕುಟುಂಬವನ್ನು ನಿರ್ವಹಿಸಿಕೊಟ್ಟರು. Yeah, now Lord gave more fruit in this assembly. This assembly is growing now. ಈ ರೀತಿಯಾಗಿ ದೇವರ ಮಹಾಕೃಪೆಯಿಂದಲೇ ಈ ಒಂದು ಸಭೆ ಬೆಳೆದು ಅದ್ಭುತವಾದ ರೀತಿಯಲ್ಲಿ ದೇವರು ತಾನೇ ಫಲಗಳನ್ನು ಕೊಡ್ತಾ ಇದ್ದಾನೆ. Yeah, when I came here, some people, we are gathering in a small home. Now God gave us a building, and now we are gathering in Sunday. Sometimes we will have 40 people or people, and God is increasing our numbers, and God is making growth in this assembly. ದೇವರ ಮಹಾಕೃಪೆಯಿಂದ ನಾವು ಪ್ರಾರಂಭದಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ಸೇರಿ ಬರ್ತಾ ಇದ್ದೆವು. ಆದ್ರೆ ದೇವರ ಕೃಪೆಯಿಂದಲೇ ಇವತ್ತು ನಾವು ಒಂದು ಸಭೆ ಕಟ್ಟಡ ಹೊಂದಿದ್ದೇವೆ ಮತ್ತು 40 ಜನ ವಿಶ್ವಾಸಿಗಳನ್ನು ನಾವು ಇವತ್ತು ಸೇರಿಕೊಂಡು ಕರ್ತನನ್ನು ಆರಾಧಿಸ್ತಾ ಇದ್ದೇವೆ. ದೇವರ ಮಹಾಕೃಪೆಯಿಂದ ಸಭೆ ಚೆನ್ನಾಗಿ ಬೆಳೀತಾ ಇದೆ. Yeah, we are not only just sharing word of God and distributing tract. We understand God gave me a burden in the Corona time through the social work. For example, a small tailoring work is going on in this assembly, some sisters. So that is a way for sharing the meeting some people. God is gave an opportunity. Now we also praying for a daycare. We have Lord has given place. So through that also we are using a bridge for reaching the people. ಈ ರೀತಿಯಾಗಿ COVID-19 ಒಂದು ಕಾಲದಲ್ಲಿಯೂ ಕೂಡ ನಾವು ಒಂದು ಹೊಲಿಗೆಯ ಒಂದು ಯಂತ್ರ ಅಥವಾ ಹೊಲಿಗೆಯ ಒಂದು ಕಲಿಸುವ ಮೂಲಕವಾಗಿ ವಿಶಿಷ್ಟವಾದ ಸೇವೆಯನ್ನ ನಾವು ಮಾಡ್ತಾ ಇದ್ದೇವೆ. ಹಾಗೆ ಕೇವಲ ದೇವರ ವಾಕ್ಯವನ್ನು ಹಂಚುವುದು, ದೇವರ ವಾಕ್ಯವನ್ನ ಬೋಧಿಸುವುದು, ಕರಪತ್ರಗಳನ್ನು ವಿತರಣೆ ಮಾಡುವುದು ಅಷ್ಟೇ ಅಲ್ಲ, ಇನ್ನಿತರವಾದಂತಹ ಅನೇಕವಾದ ಸಾಮಾಜಿಕ ಕಾರ್ಯಗಳನ್ನ ಮಾಡಿಕೊಂಡು ಆ ಒಂದು ಕಾರ್ಯಗಳ ಮೂಲಕವಾಗಿ ಸಮಾಜದಲ್ಲಿರುವಂತಹ ಜನರನ್ನು ಸ್ಪರ್ಶಿಸಲಿಕ್ಕಾಗುವಂತೆಯೂ ಕರ್ತನನ್ನ ಕಡೆಗೆ ಅವ್ರು ನಡೆಸಲಿಕ್ಕಾಗುವಂತೆಯೂ ಅನೇಕ ಯೋಜನೆ ಹಾಕಿಕೊಂಡು ನಾವು ಮುಂದೆ ಸಾಗುತ್ತಾ ಇದ್ದೇವೆ. Continue to pray for this assembly. It may be a blessing to many in this village. Not only that, our desire is some people may raise, some young people may come out for God's work and going from this assembly to another places. ನಿಮ್ಮ ಪ್ರಾರ್ಥನೆಗಳಲ್ಲಿ ದಯಮಾಡಿ ಈ ಸಭೆಯನ್ನು ದಯಮಾಡಿ ಎತ್ತಿ ಹಿಡಿಯಬೇಕಾಗಿ ನಾವು ಕೇಳಿಕೊಳ್ಳುತ್ತೇವೆ. ಈ ಒಂದು ಸಭೆಯಲ್ಲಿ ಇರುವಂತಹ ಯವನಸ್ಥರು ಎದ್ದು ಕರ್ತನ ಸೇವೆಗಾಗಿ ಸಿದ್ಧರಾಗು ಮತ್ತು ಅವರು ಹೊರಟು ಹೋಗಿ ಬೇರೆ ಸ್ಥಳಗಳಲ್ಲಿ ಸೇವೆ ಮಾಡಬೇಕು ಎಂಬಂತ ಆಶಯವಿದೆ.
ಮತ್ತು ಸಭೆಯ ಅಭಿವೃದ್ಧಿಗಾಗಿ ನಿಮ್ಮ ಪ್ರಾರ್ಥನೆಗಳಲ್ಲಿ ಎತ್ತಿ ಹಿಡಿಯಿರಿ. God has given me a wife and 3 children. We are staying in the church building. A small home is there. There itself we are serving the Lord, living and serving the Lord. ನಮಗೆ ದೇವರು ನಮ್ಮ ಕುಟುಂಬಕ್ಕೆ 3 ಜನ ಮಕ್ಕಳನ್ನು ಕೊಟ್ಟಿದ್ದಾರೆ. ನಾವು ಕುಟುಂಬವಾಗಿ ಸಭೆಯ ಒಂದು ಆಲಯದ ಅದರಲ್ಲಿನೇ ನಾವು ರೂಮದಲ್ಲಿ ವಾಸವಾಗಿದ್ದೇವೆ. ಕುಟುಂಬವಾಗಿ ಅಲ್ಲೇ ಇದ್ದುಕೊಂಡು ನಾವು ಕರ್ತನನ್ನು ಕೂಡ ಸೇವೆ ಮಾಡುತ್ತಾ ಮುಂದೆ ಸಾಗುತ್ತಾ ಇದ್ದೇವೆ. God's name be glorified. Thank you for the opportunity you give me for sharing my testimony. We believe it may be a blessing to many other young people. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕೊಟ್ಟಂತಹ ಈ ಧನ್ಯತೆ ಅವಕಾಶಕ್ಕಾಗಿ ನಾನು ಕರ್ತನಲ್ಲಿ ನಿಮ್ಮೆಲ್ಲರೂ ವಂದಿಸುತ್ತೇನೆ. ಮತ್ತು ಈ ಒಂದು ಸಾಕ್ಷಿಯು ಅನೇಕ ಯವನಸ್ಥರಿಗೆ ಒಂದು ಮಾದರಿಯಾಗಿಯೂ ಆದರ್ಶಕರವಾಗಿಯೂ ಆಶೀರ್ವಾದಕರವಾಗಿ ಇರುವಂತೆ ನನ್ನ ಪ್ರಾರ್ಥನೆ ಆಗಿರುತ್ತದೆ. ಥ್ಯಾಂಕ್ ಯು.